ಇನ್ನು ಮಹಾಮಳೆ ಅವಾಂತರಕ್ಕೆ ಗಡಿ ಬೀದರ್ನಲ್ಲಿ ಹಲವು ಅವಾಂತರ ಸೃಷ್ಟಿಯಾಗಿದೆ. ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರೋದು, ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಒಂದ್ ಕಡೆ ಜನರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೀದರ್ನ ಯರನಹಳ್ಳಿ ಇಸ್ಲಾಂಪುರ ಗ್ರಾಮದ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಮಾಂಜರ ಡ್ಯಾಂ ದಡದಲ್ಲಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಮಹಾರಾಷ್ಟ್ರದ ಧನೆಗಾಂವ್ ಡ್ಯಾಂನಿಂದ ನೀರು ಬಿಡುಗಡೆಯಾಗಿದೆ. ಹೀಗಾಗಿ ಅಲ್ಲಿರುವಂಥ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಮಾಂಜರ ಡ್ಯಾಂ ದಡದಲ್ಲಿ ಬರುವಂಥ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಮಹಾಮಳೆಗೆ ಗಡಿ ಬೀದರ್ನಲ್ಲಿ ಹಲವು ಅವಾಂತರ ಸೃಷ್ಟಿಯಾಗಿರುವುದು, ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬೀದರ್ನ ಯರನಹಳ್ಳಿ ಇಸ್ಲಾಂಪುರ ಗ್ರಾಮದ ಸಂಪರ್ಕ ಕಡಿತವಾಗಿದೆ. ಮಾಂಜರ ಡ್ಯಾಮ್ನ ದಡದಲ್ಲಿ ಅಲ್ಲೇನು ಗ್ರಾಮಸ್ಥರಿದ್ದಾರಲ್ಲ, ಅವರಲ್ಲಿ ಆತಂಕ ಮೂಡಿದೆ. ಧನೆಗಾಂವ್ ಡ್ಯಾಂನಿಂದ ನೀರು ಬಿಡುಗಡೆಯಾಗಿದೆ ಏಕಾಏಕಿಯಾಗಿ. ಹೀಗಾಗಿ ಅಕ್ಕಪಕ್ಕದ ಗ್ರಾಮಸ್ಥರು ಸಂಪೂರ್ಣವಾಗಿ ಹೈರಾಣಾಗಿದ್ದಾರೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾವಾಗ ಡ್ಯಾಮ್ನಿಂದ ನೀರನ್ನು ಬಿಡುಗಡೆ ಮಾಡಿದ್ರು, ಹೀಗಾಗಿ ಅಲ್ಲಿ ಸುತ್ತಮುತ್ತಲಿನ ಇರುವಂಥ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಹೀಗಾಗಿ ಒಂದು ಕಡೆ ಯಾವಾಗ ಬೇಕಾದರೂ ಕೂಡ ನೀರು ಈ ಗ್ರಾಮಗಳಿಗೆ ನುಗ್ಬೋದು. ಹೀಗಾಗಿ ಆ ಒಂದು ಭಾಗದಲ್ಲಿರುವಂಥ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ, ಒಂದು ಕಡೆ ಹೈರಾಣಾಗಿದ್ದಾರೆ. ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಬೀದರ್ನ ಯರನಹಳ್ಳಿಯಲ್ಲಿ. ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಮಳೆಯಾಗಿದೆ ಅಂತ. ಈ ವೇಳೆ ಡ್ಯಾಮ್ ಕೂಡ ಓಪನ್ ಆಗಿರೋದು. ಭಾರಿ ಮಳೆಗ ಬೀದರ್ ರೈತರ ಬದುಕು ಮೂರಾಬಟ್ಟೆ ಆಗದ ಅಂತ ಹೇಳ್ಬೋದು. ನೆರೆಯ ಮಹಾರಾಷ್ಟ್ರದಲ್ಲಿ ಸುರಿತಾ ಇದೆ ಅಂತ ಮಳೆಯಿಂದ ಧನೆಗಾಂವ್ ಡ್ಯಾಮಿನ ನೀರು ಬಿಟ್ಟಿದ್ದಾರೆ. ಮಾಂಜ್ರಾ ಜಲಾಶಯದಲ್ಲಿ ದಡದಲ್ಲಿ ಬರೋಂಥ ಗ್ರಾಮಸ್ಥರ ಬದುಕು ಮೂರಾಬಟ್ಟೆ ಆಗ್ಯದ. ನಾವು ಕೌಟಾ ತಿರಿದೀವಿ, ನೋಡ್ಬೋದು ನೀವು ಯಾವ ರೀತಿ ಈಗಾಗಲೇ ಏನು ಕಟಾವಿಗೆ ಬಂದಂಥ ಹೆಸರು ಹೊಲ ಕೆರೆಯಾಗಿ ಬದಲಾಗ್ಯದ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅದು ಹೆಸರು ಈಗಾಗಲೇ ಏನು ಕಟಾವು ಮಾಡ್ತಾರೆ, ಆ ಕಟಾವಿಗೆ ಏನದಂದ್ರೆ ಬಂದಂಥ ಹೆಸರು ಬೆಳೆ ಸಂಪೂರ್ಣವಾಗಿ ನೀರಿನಲ್ಲಿ ಕೊಳಿತಾ ಇದೆ ಅಂತ ಹೇಳ್ಬೋದು. ನೂರಾರು ಎಕರೆ ಬೆಳೆ ಏನದಂದ್ರೆ ಆ ಸಂಪೂರ್ಣವಾಗಿ ಏನದಂದ್ರೆ ಜಲಾವೃತಗೊಂಡದ ಅಂತ ಹೇಳ್ಬೋದು. ಮಾಂಜ್ರಾ ಜಲಾಶಯ ದಡದಲ್ಲಿ ಬರುವಂಥ ಸಾವಿರಾರು ಎಕರೆ ಬೆಳೆ ಏನದಂದ್ರೆ ಇವತ್ತು ಜಲಾವೃತಗೊಂಡದ. ರೈತರ ಬದುಕು ಮೂರಾಬಟ್ಟೆ ಆಗ್ಯದ. ರೈತರು ಸಾಲ ಸೂಲ ಮಾಡಿ ಏನು ಈಗಾಗಲೇ ಉದ್ದು, ಹೆಸರು, ಸೋಯಾ, ಕಬ್ಬು ಏನು ಬೆಳೆ ಹಾಕಿದ್ರು, ತೊಗರಿ ಹಾಕಿದ್ರು, ಆ ರೈತರು ನಿಜಕ್ಕೂ ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡ್ಬೋದು ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆಗಿ ಏನು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಸುರಿತಾ ಇದೆ ಕರ್ನಾಟಕ ಜೊತೆ. ಆ ಧನೆಗಾಂವ್ ಡ್ಯಾಮ್ ಏನು ಮಹಾರಾಷ್ಟ್ರ ಧನೆಗಾಂವ್ ಡ್ಯಾಮ್ ಪ್ರತಿ ವರ್ಷ ನೀರು ಬಿಡ್ತಾರೆ. ಈ ವರ್ಷ ನೀರು ಈಗಾಗಲೇ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ರೈತರ ಬದುಕು ಯಾವ ರೀತಿ ಮೂರಾಬಟ್ಟೆ ಆಗ್ಯದ ಅಂತೇಳಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ. ಸಾಕಷ್ಟು ಬಡ ರೈತರು ಏನು ಈಗಾಗಲೇ ಕೃಷಿಯನ್ನೇ ಉಸಿರಾಗಿಸಿಕೊಂಡು ಸಾಲ ಸೂಲ ಮಾಡಿ ಏನಾದರೂ ಮುಂಗಾರು ಹಂಗಾಮಿನ ಹೆಸರು, ಉದ್ದು, ಏನಂದ್ರೆ ಜೋಳ ಏನು ಬೆಳೆ ಬೆಳೆದು ಏನಂದ್ರೆ ಏನಾದರೂ ಒಂದು ಲಾಭ ಆಗ್ತದೆ ಅಂತೇಳಿ ನಿರೀಕ್ಷೆಯಲ್ಲಿ ಇರ್ತಾರೆ. ದೃಶ್ಯ ನೋಡ್ಬೋದು. ರೈತಾಪಿ ವರ್ಗದವರು ಇದ್ದಾರೆ. ಆ ಮೇಕೆ ಒಂದಿಗೆ ಕುರಿ ಒಂದಿಗೆ ಅವ್ರು ಹೊಲಕ್ಕೆ ಹೋಗ್ತಾ ಇದ್ದಾರೆ. ಅದ್ರ ನಿಜಕ್ಕೂ ರೈತರ ಬದುಕು ಇವತ್ತು ಮೂರಾಬಟ್ಟೆ ಆಗದ ಅಂತ ಹೇಳ್ಬೋದು. ಮಳೆರಾಯನ ಆರ್ಭಟಕ್ಕೆ ನಿಜಕ್ಕೂ ರೈತರು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಮಳೆ ಇಲ್ಲ ಅಂಥೇಳಿ ಜನ ದೇವರ ಮೊರೆ ಹೋಗಿದ್ರು. ಮಳೆ ಬರಲೇಬೇಕು ಅಂತೇಳಿ ಗುಡಿ ಗುಂಡಾರ್ ಹೋಗಿ ಪೂಜೆ ಮಾಡಿದರು. ರೈತರು ಏನದ ಸರ್ಕಾರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಇನ್ನು ಮಹಾಮಳೆ ಅವಾಂತರಕ್ಕೆ ಗಡಿ ಬೀದರ್ನಲ್ಲಿ ಹಲವು ಅವಾಂತರ ಸೃಷ್ಟಿಯಾಗಿದೆ. ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರೋದು, ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಒಂದ್ ಕಡೆ ಜನರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೀದರ್ನ ಯರನಹಳ್ಳಿ ಇಸ್ಲಾಂಪುರ ಗ್ರಾಮದ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಮಾಂಜರ ಡ್ಯಾಂ ದಡದಲ್ಲಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಮಹಾರಾಷ್ಟ್ರದ ಧನೆಗಾಂವ್ ಡ್ಯಾಂನಿಂದ ನೀರು ಬಿಡುಗಡೆಯಾಗಿದೆ. ಹೀಗಾಗಿ ಅಲ್ಲಿರುವಂಥ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಮಾಂಜರ ಡ್ಯಾಂ ದಡದಲ್ಲಿ ಬರುವಂಥ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಮಹಾಮಳೆಗೆ ಗಡಿ ಬೀದರ್ನಲ್ಲಿ ಹಲವು ಅವಾಂತರ ಸೃಷ್ಟಿಯಾಗಿರುವುದು, ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬೀದರ್ನ ಯರನಹಳ್ಳಿ ಇಸ್ಲಾಂಪುರ ಗ್ರಾಮದ ಸಂಪರ್ಕ ಕಡಿತವಾಗಿದೆ. ಮಾಂಜರ ಡ್ಯಾಮ್ನ ದಡದಲ್ಲಿ ಅಲ್ಲೇನು ಗ್ರಾಮಸ್ಥರಿದ್ದಾರಲ್ಲ, ಅವರಲ್ಲಿ ಆತಂಕ ಮೂಡಿದೆ. ಧನೆಗಾಂವ್ ಡ್ಯಾಂನಿಂದ ನೀರು ಬಿಡುಗಡೆಯಾಗಿದೆ ಏಕಾಏಕಿಯಾಗಿ. ಹೀಗಾಗಿ ಅಕ್ಕಪಕ್ಕದ ಗ್ರಾಮಸ್ಥರು ಸಂಪೂರ್ಣವಾಗಿ ಹೈರಾಣಾಗಿದ್ದಾರೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾವಾಗ ಡ್ಯಾಮ್ನಿಂದ ನೀರನ್ನು ಬಿಡುಗಡೆ ಮಾಡಿದ್ರು, ಹೀಗಾಗಿ ಅಲ್ಲಿ ಸುತ್ತಮುತ್ತಲಿನ ಇರುವಂಥ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಹೀಗಾಗಿ ಒಂದು ಕಡೆ ಯಾವಾಗ ಬೇಕಾದರೂ ಕೂಡ ನೀರು ಈ ಗ್ರಾಮಗಳಿಗೆ ನುಗ್ಬೋದು. ಹೀಗಾಗಿ ಆ ಒಂದು ಭಾಗದಲ್ಲಿರುವಂಥ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ, ಒಂದು ಕಡೆ ಹೈರಾಣಾಗಿದ್ದಾರೆ. ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಬೀದರ್ನ ಯರನಹಳ್ಳಿಯಲ್ಲಿ. ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಮಳೆಯಾಗಿದೆ ಅಂತ.
ಈ ವೇಳೆ ಡ್ಯಾಮ್ ಕೂಡ ಓಪನ್ ಆಗಿರೋದು. ಭಾರಿ ಮಳೆಗ ಬೀದರ್ ರೈತರ ಬದುಕು ಮೂರಾಬಟ್ಟೆ ಆಗದ ಅಂತ ಹೇಳ್ಬೋದು. ನೆರೆಯ ಮಹಾರಾಷ್ಟ್ರದಲ್ಲಿ ಸುರಿತಾ ಇದೆ ಅಂತ ಮಳೆಯಿಂದ ಧನೆಗಾಂವ್ ಡ್ಯಾಮಿನ ನೀರು ಬಿಟ್ಟಿದ್ದಾರೆ. ಮಾಂಜ್ರಾ ಜಲಾಶಯದಲ್ಲಿ ದಡದಲ್ಲಿ ಬರೋಂಥ ಗ್ರಾಮಸ್ಥರ ಬದುಕು ಮೂರಾಬಟ್ಟೆ ಆಗ್ಯದ. ನಾವು ಕೌಟಾ ತಿರಿದೀವಿ, ನೋಡ್ಬೋದು ನೀವು ಯಾವ ರೀತಿ ಈಗಾಗಲೇ ಏನು ಕಟಾವಿಗೆ ಬಂದಂಥ ಹೆಸರು ಹೊಲ ಕೆರೆಯಾಗಿ ಬದಲಾಗ್ಯದ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅದು ಹೆಸರು ಈಗಾಗಲೇ ಏನು ಕಟಾವು ಮಾಡ್ತಾರೆ, ಆ ಕಟಾವಿಗೆ ಏನದಂದ್ರೆ ಬಂದಂಥ ಹೆಸರು ಬೆಳೆ ಸಂಪೂರ್ಣವಾಗಿ ನೀರಿನಲ್ಲಿ ಕೊಳಿತಾ ಇದೆ ಅಂತ ಹೇಳ್ಬೋದು. ನೂರಾರು ಎಕರೆ ಬೆಳೆ ಏನದಂದ್ರೆ ಆ ಸಂಪೂರ್ಣವಾಗಿ ಏನದಂದ್ರೆ ಜಲಾವೃತಗೊಂಡದ ಅಂತ ಹೇಳ್ಬೋದು. ಮಾಂಜ್ರಾ ಜಲಾಶಯ ದಡದಲ್ಲಿ ಬರುವಂಥ ಸಾವಿರಾರು ಎಕರೆ ಬೆಳೆ ಏನದಂದ್ರೆ ಇವತ್ತು ಜಲಾವೃತಗೊಂಡದ. ರೈತರ ಬದುಕು ಮೂರಾಬಟ್ಟೆ ಆಗ್ಯದ. ರೈತರು ಸಾಲ ಸೂಲ ಮಾಡಿ ಏನು ಈಗಾಗಲೇ ಉದ್ದು, ಹೆಸರು, ಸೋಯಾ, ಕಬ್ಬು ಏನು ಬೆಳೆ ಹಾಕಿದ್ರು, ತೊಗರಿ ಹಾಕಿದ್ರು, ಆ ರೈತರು ನಿಜಕ್ಕೂ ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡ್ಬೋದು ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆಗಿ ಏನು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಸುರಿತಾ ಇದೆ ಕರ್ನಾಟಕ ಜೊತೆ. ಆ ಧನೆಗಾಂವ್ ಡ್ಯಾಮ್ ಏನು ಮಹಾರಾಷ್ಟ್ರ ಧನೆಗಾಂವ್ ಡ್ಯಾಮ್ ಪ್ರತಿ ವರ್ಷ ನೀರು ಬಿಡ್ತಾರೆ. ಈ ವರ್ಷ ನೀರು ಈಗಾಗಲೇ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ರೈತರ ಬದುಕು ಯಾವ ರೀತಿ ಮೂರಾಬಟ್ಟೆ ಆಗ್ಯದ ಅಂತೇಳಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ. ಸಾಕಷ್ಟು ಬಡ ರೈತರು ಏನು ಈಗಾಗಲೇ ಕೃಷಿಯನ್ನೇ ಉಸಿರಾಗಿಸಿಕೊಂಡು ಸಾಲ ಸೂಲ ಮಾಡಿ ಏನಾದರೂ ಮುಂಗಾರು ಹಂಗಾಮಿನ ಹೆಸರು, ಉದ್ದು, ಏನಂದ್ರೆ ಜೋಳ ಏನು ಬೆಳೆ ಬೆಳೆದು ಏನಂದ್ರೆ ಏನಾದರೂ ಒಂದು ಲಾಭ ಆಗ್ತದೆ ಅಂತೇಳಿ ನಿರೀಕ್ಷೆಯಲ್ಲಿ ಇರ್ತಾರೆ. ದೃಶ್ಯ ನೋಡ್ಬೋದು. ರೈತಾಪಿ ವರ್ಗದವರು ಇದ್ದಾರೆ. ಆ ಮೇಕೆ ಒಂದಿಗೆ ಕುರಿ ಒಂದಿಗೆ ಅವ್ರು ಹೊಲಕ್ಕೆ ಹೋಗ್ತಾ ಇದ್ದಾರೆ. ಅದು ನಿಜಕ್ಕೂ ರೈತರ ಬದುಕು ಇವತ್ತು ಮೂರಾಬಟ್ಟೆ ಆಗ್ಯದ ಅಂತ ಹೇಳ್ಬೋದು. ಮಳೆರಾಯನ ಆರ್ಭಟಕ್ಕೆ ನಿಜಕ್ಕೂ ರೈತರು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಮಳೆ ಇಲ್ಲ ಅಂಥೇಳಿ ಜನ ದೇವರ ಮೊರೆ ಹೋಗಿದ್ರು. ಮಳೆ ಬರಲೇಬೇಕು ಅಂತೇಳಿ ಗುಡಿ ಗುಂಡಾರ್ ಹೋಗಿ ಪೂಜೆ ಮಾಡಿದರು. ರೈತರು ಏನದ ಸರ್ಕಾರ ವಿರುದ್ಧ, ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ಇನ್ನು ಮಹಾಮಳೆ ಅವಾಂತರಕ್ಕೆ ಗಡಿ ಬೀದರ್ನಲ್ಲಿ ಹಲವು ಅವಾಂತರ ಸೃಷ್ಟಿಯಾಗಿದೆ. ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರೋದು, ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಒಂದ್ ಕಡೆ ಜನರು ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೀದರ್ನ ಯರನಹಳ್ಳಿ ಇಸ್ಲಾಂಪುರ ಗ್ರಾಮದ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಮಾಂಜ್ರಾ ಡ್ಯಾಮ್ ದಡದಲ್ಲಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಮಹಾರಾಷ್ಟ್ರದ ಧನೆಗಾಂವ್ ಡ್ಯಾಮ್ನಿಂದ ನೀರು ಬಿಡುಗಡೆಯಾಗಿದೆ. ಹೀಗಾಗಿ ಅಲ್ಲಿರುವಂಥ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಮಾಂಜ್ರಾ ಡ್ಯಾಮ್ ದಡದಲ್ಲಿ ಬರುವಂಥ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಮಹಾಮಳೆಗೆ ಗಡಿ ಬೀದರ್ನಲ್ಲಿ ಹಲವು ಅವಾಂತರ ಸೃಷ್ಟಿಯಾಗಿರುವುದು. ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬೀದರ್ನ ಯರನಹಳ್ಳಿ ಇಸ್ಲಾಂಪುರ ಗ್ರಾಮದ ಸಂಪರ್ಕ ಕಡಿತವಾಗಿದೆ. ಮಾಂಜ್ರಾ ಡ್ಯಾಮ್ನ ದಡದಲ್ಲಿ ಅಲ್ಲೇನು ಗ್ರಾಮಸ್ಥರಿದ್ದಾರಲ್ಲ, ಅವರಲ್ಲಿ ಆತಂಕ ಮೂಡಿದೆ. ಧನೆಗಾಂವ್ ಡ್ಯಾಮ್ನಿಂದ ನೀರು ಬಿಡುಗಡೆಯಾಗಿದೆ ಏಕಾಏಕಿಯಾಗಿ. ಹೀಗಾಗಿ ಅಕ್ಕಪಕ್ಕದ ಗ್ರಾಮಸ್ಥರು ಸಂಪೂರ್ಣವಾಗಿ ಹೈರಾಣಾಗಿದ್ದಾರೆ. ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾವಾಗ ಡ್ಯಾಮ್ನಿಂದ ನೀರನ್ನು ಬಿಡುಗಡೆ ಮಾಡಿದ್ರು, ಹೀಗಾಗಿ ಅಲ್ಲಿ ಸುತ್ತಮುತ್ತಲಿನ ಇರುವಂಥ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಹೀಗಾಗಿ ಒಂದು ಕಡೆ ಯಾವಾಗ ಬೇಕಾದರೂ ಕೂಡ ನೀರು ಈ ಗ್ರಾಮಗಳಿಗೆ ನುಗ್ಬೋದು. ಹೀಗಾಗಿ ಆ ಒಂದು ಭಾಗದಲ್ಲಿರುವಂಥ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಒಂದು ಕಡೆ ಹೈರಾಣಾಗಿದ್ದಾರೆ. ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಬೀದರ್ನ ಯರನಹಳ್ಳಿಯಲ್ಲಿ. ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಮಳೆಯಾಗಿದೆ ಅಂತ. ಈ ವೇಳೆ ಡ್ಯಾಮ್ ಕೂಡ ಓಪನ್ ಆಗಿರೋದು. ಭಾರಿ ಮಳೆಗ ಬೀದರ್ ರೈತರ ಬದುಕು ಮೂರಾಬಟ್ಟೆ ಆಗದ ಅಂತ ಹೇಳ್ಬೋದು. ನೆರೆಯ ಮಹಾರಾಷ್ಟ್ರದಲ್ಲಿ ಸುರಿತಾ ಇದೆ ಅಂತ ಮಳೆಯಿಂದ ಧನೆಗಾಂವ್ ಡ್ಯಾಮಿನ ನೀರು ಬಿಟ್ಟಿದ್ದಾರೆ. ಮಾಂಜ್ರಾ ಜಲಾಶಯದಲ್ಲಿ ದಡದಲ್ಲಿ ಬರೋಂಥ ಗ್ರಾಮಸ್ಥರ ಬದುಕು ಮೂರಾಬಟ್ಟೆ ಆಗ್ಯದ. ನಾವು ಕೌಟಾ ತಿರಿದೀವಿ, ನೋಡ್ಬೋದು ನೀವು ಯಾವ ರೀತಿ ಈಗಾಗಲೇ ಏನು ಕಟಾವಿಗೆ ಬಂದಂಥ ಹೆಸರು ಹೊಲ ಕೆರೆಯಾಗಿ ಬದಲಾಗ್ಯದ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅದು ಹೆಸರು ಈಗಾಗಲೇ ಏನು ಕಟಾವು ಮಾಡ್ತಾರೆ, ಆ ಕಟಾವಿಗೆ ಏನದಂದ್ರೆ ಬಂದಂಥ ಹೆಸರು ಬೆಳೆ ಸಂಪೂರ್ಣವಾಗಿ ನೀರಿನಲ್ಲಿ ಕೊಳಿತಾ ಇದೆ ಅಂತ ಹೇಳ್ಬೋದು. ನೂರಾರು ಎಕರೆ ಬೆಳೆ ಏನದಂದ್ರೆ ಆ ಸಂಪೂರ್ಣವಾಗಿ ಏನದಂದ್ರೆ ಜಲಾವೃತಗೊಂಡದ ಅಂತ ಹೇಳ್ಬೋದು. ಮಾಂಜ್ರಾ ಜಲಾಶಯ ದಡದಲ್ಲಿ ಬರುವಂಥ ಸಾವಿರಾರು ಎಕರೆ ಬೆಳೆ ಏನದಂದ್ರೆ ಇವತ್ತು ಜಲಾವೃತಗೊಂಡದ. ರೈತರ ಬದುಕು ಮೂರಾಬಟ್ಟೆ ಆಗ್ಯದ. ರೈತರು ಸಾಲ ಸೂಲ ಮಾಡಿ ಏನು ಈಗಾಗಲೇ ಉದ್ದು, ಹೆಸರು, ಸೋಯಾ, ಕಬ್ಬು ಏನು ಬೆಳೆ ಹಾಕಿದ್ರು, ತೊಗರಿ ಹಾಕಿದ್ರು, ಆ ರೈತರು ನಿಜಕ್ಕೂ ಕಣ್ಣೀರು ಹಾಕ್ತಾ ಇದ್ದಾರೆ. ನೋಡ್ಬೋದು ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಆಗಿ ಏನು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಸುರಿತಾ ಇದೆ ಕರ್ನಾಟಕ ಜೊತೆ. ಆ ಧನೆಗಾಂವ್ ಡ್ಯಾಮ್ ಏನು ಮಹಾರಾಷ್ಟ್ರ ಧನೆಗಾಂವ್ ಡ್ಯಾಮ್ ಪ್ರತಿ ವರ್ಷ ನೀರು ಬಿಡ್ತಾರೆ. ಈ ವರ್ಷ ನೀರು ಈಗಾಗಲೇ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ರೈತರ ಬದುಕು ಯಾವ ರೀತಿ ಮೂರಾಬಟ್ಟೆ ಆಗ್ಯದ ಅಂತೇಳಿ ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾ ಇದ್ದಾರೆ. ಸಾಕಷ್ಟು ಬಡ ರೈತರು ಏನು ಈಗಾಗಲೇ ಕೃಷಿಯನ್ನೇ ಉಸಿರಾಗಿಸಿಕೊಂಡು ಸಾಲ ಸೂಲ ಮಾಡಿ ಏನಾದರೂ ಮುಂಗಾರು ಹಂಗಾಮಿನ ಹೆಸರು, ಉದ್ದು, ಏನಂದ್ರೆ ಜೋಳ ಏನು ಬೆಳೆ ಬೆಳೆದು ಏನಂದ್ರೆ ಏನಾದರೂ ಒಂದು ಲಾಭ ಆಗ್ತದೆ ಅಂತೇಳಿ ನಿರೀಕ್ಷೆಯಲ್ಲಿ ಇರ್ತಾರೆ. ದೃಶ್ಯ ನೋಡ್ಬೋದು. ರೈತಾಪಿ
ಪಿ ವರ್ಗದವರು ಇದ್ದಾರೆ, ಆ ಮೇಕೆ ಒಂದಿಗೆ ಕುರಿ ಒಂದಿಗೆ ಅವ್ರು ಹೊಲಕ್ಕೆ ಹೋಗ್ತಾ ಇದ್ದಾರೆ. ಅದು ನಿಜಕ್ಕೂ ರೈತರ ಬದುಕು ಇವತ್ತು ಮೂರಾ ಬಟ್ಟೆ ಆಗದ ಅಂತ ಹೇಳ್ಬೋದು. ಮಳೆರಾಯನ ಆರ್ಭಟಕ್ಕೆ ನಿಜಕ್ಕೂ ರೈತರು ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಮಳೆ ಇಲ್ಲ ಅಂಥೇಳಿ ಜನ ದೇವರ ಮೊರೆ ಹೋಗಿದ್ರು, ಮಳೆ ಬರಲೇಬೇಕು ಅಂತೇಳಿ ಗುಡಿ ಗುಂಡಾರ್ ಹೋಗಿ ಪೂಜೆ ಮಾಡಿದರು. ರೈತರು ಏನದ ಸರ್ಕಾರ ವಿರುದ್ಧ